ದಲ್ಲಿ ನಡೆದ ದೊಡ್ಡ ದರೋಡೆ ಪ್ರಕರಣವನ್ನು ಈಗ ಪೊಲೀಸರು ಬೇಯಿಸಿದ್ರೆ. ಈಗ ನಮ್ಮ ಜೊತೆ ಪೊಲೀಸ್ ಕಮಿಷನರ್ ಕೂಡ ಇದ್ದಾರೆ, ಅವ್ರನ್ನ ಕೇಳಬಹುದು. ಸರ್, ಈ ಒಂದು ಪ್ರಕರಣವನ್ನು ಯಾವ ರೀತಿ ಬೇಯಿಸಿದ್ರಿ ಮತ್ತೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ಸದ್ಯಕ್ಕೆ 3 ಜನ ಅರೆಸ್ಟ್ ಆಗಿದ್ದಾರೆ ಮತ್ತು 5,76,00,000 ಸೀಸ್ ಆಗಿದೆ. ಒಂದು ಗಾಡಿ ಸೀಸ್ ಆಗಿದೆ. ಇನ್ನೂ ಕೆಲವು 5-6 ಜನ ಅರೆಸ್ಟ್ ಆಗಬೇಕು ಮತ್ತು ರಿಕವರಿ ಆಗಬೇಕು. ಈ ನಮ್ಮ ಎಂಟೈರ್ ಟೀಮ್ 200 ಮೆಂಬರ್ಸ್ ಅಂದಾಜ್ ಮೆನ್ ಮತ್ತು ಆಫೀಸರ್ಸ್ ಅವರು ಇದಕ್ಕೆ ಕೆಲಸ ಮಾಡಿದ್ದಾರೆ. ತುಂಬ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಪ್ರತಿಯೊಂದು ಕ್ಷಣದು ಅವ್ರಿಗೆ ಮಾಹಿತಿ ಸಂಗ್ರಹಿಸಿ ಇದು ತಕ್ಷಣ 50 ತಾಸು ವಿದಿನ್ 50 ಅವರ್ಸ್ ಈ ಕೆಲಸ ಆಗಿದೆ. ಇದು ತುಂಬ ಒಳ್ಳೆ ಕೆಲಸ ನಮ್ಮ ಟೀಮ್ ಅವ್ರು ಮಾಡಿದ್ದಾರೆ. ಸರ್, ಮತ್ತೆ ಇದೊಂದು ರೀತಿ ಸೆನ್ಸೇಷನಲ್ ಕೇಸ್ ಆಗಿತ್ತು ಮತ್ತು ಇದನ್ನು ಟ್ರೇಸ್ ಮಾಡೋದಕ್ಕೂ ಕೂಡ ಸಾಕಷ್ಟು ಚಾಲೆಂಜಸ್ ಇತ್ತು. ಇದನ್ನು ನಿಮ್ಮ ಟೀಮ್ ಯಾವ ರೀತಿ ಟ್ರೇಸ್ ಮಾಡ್ತು ಮತ್ತು ಆರೋಪಿಗಳು ಎಲ್ಲಿದ್ದರು, ಹೇಗೆ? ಆರೋಪಿ ಸದ್ಯಕ್ಕೆ ಇವರು ಎಲ್ಲರೂ ಬ್ಯಾಂಗ್ಳೂರವರೇ ಎಲ್ಲ. ಸೊ ಅವ್ರ ಬಗ್ಗೆ ನಾವು ಮಾಹಿತಿ ಫಸ್ಟ್ ತೊಗೊಂಡು ಅದಾದಮೇಲೆ ನಾವು ಅಲ್ಲಿ ರೇಡ್ ಮಾಡಿದ್ದೀವಿ, ಸರ್ಚಸ್ ಮಾಡಿದ್ದೀವಿ. ಸದ್ಯಕ್ಕೆ 30 ಜನಕ್ಕಿಂತ ಜಾಸ್ತಿ ಅವ್ರು ಕ್ವೆಶ್ಚನ್ ಮಾಡಿದ್ದಾರೆ. ಆ 30 ಜನ ಕ್ವೆಶ್ಚನ್ ಮಾಡುವಾಗ ಒಂದೊಂದು ಇನ್ಫಾರ್ಮೇಷನ್ ಮಾಹಿತಿ ಬಂತು. ದೊಡ್ಡ ಒಂದು ಆಪರೇಷನ್ ಇತ್ತು ಇದು ಎಲ್ಲ ಎಂಟೈರ್ ಸೌತ್ ಇಂಡಿಯಾ ಅಲ್ಲಿ ಹೋಗಿ. ಬಟ್ ನನಗೆ ಭಾಳ ಖುಷಿ ಆಗ್ತಿದೆ, ನಮ್ಮ ಟೀಮ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿ ಕಷ್ಟಪಟ್ಟು ಅವ್ರಿಗೆ ಸಕ್ಸಸ್ ಸಿಕ್ಕಿದೆ. ಸರ್, ಮತ್ತು ಅಕ್ಯೂಸ್ ಇದನ್ನು ಈ ಒಂದು ದರೋಡೆ ಮಾಡೋದಕ್ಕೆ ಮಾಡಿದಂಥ ಪ್ಲ್ಯಾನ್ ಹೇಗಿತ್ತು ಮತ್ತು ಎಷ್ಟು ದಿನದಿಂದ ಇದನ್ನು ಅವರು ಪ್ಲ್ಯಾನಿಂಗ್ ಬಂದಿದೆ? ಅವರು 3 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ರು ಅಂತ ಆಸ್ ಆಫ್ ನಾವು ಗೊತ್ತಾಗಿದೆ. ಮತ್ತು ಲಾಸ್ಟ್ 15 ಡೇಸಲ್ಲಿ ಅವರು ಈ ಏರಿಯಾಗೆ ರೆಕ್ಕಿ ಮಾಡ್ತಾಯಿದ್ರು. ಮತ್ತು ಅಮೌಂಟ್ ಎಲ್ಲಿತ್ತು ಸರ್? ಎಷ್ಟೊಂದು ಇದು ಬ್ಯಾಂಗ್ಳೂರ್ ಔಟ್ಸ್ಕಟ್ಸಲ್ಲಿ ನಮಗೆ ರಿಕವರಿ ಆಗಿದೆ. ಬೇರೆ ಜನ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಸರ್ ಈ ಒಂದು ಕೇಸಲ್ಲಿ? ಟೋಟಲ್ 6 ರಿಂದ 8 ಜನ ಇರ್ಬೋದು. 3 ಜನ ಅವ್ರ ಪೈಕಿ ಅರೆಸ್ಟ್ ಆಗಿದೆ, ಇನ್ನೂ ಅರೆಸ್ಟ್ ಆಗಬೇಕು. ಸರ್, ಮತ್ತು ಈ ಒಂದು ಕೇಸನ್ನು ತುಂಬ ಸಕ್ಸಸ್ಫುಲ್ ಆಗಿ ಟ್ರೇಸ್ ಮಾಡಿದ್ದಾರೆ. ನಿಮ್ಮ ಸ್ಟಾಫ್ಗೆ ಏನು ಹೇಳ್ತೀರಾ, ನಿಮ್ಮ ಅಧಿಕಾರಿಗಳಿಗೆ? ನಮ್ಮ ಸ್ಟಾಫ್ ನಮ್ಮ ಅಧಿಕಾರಿಗೆ ತುಂಬ ಒಳ್ಳೆ ಕೆಲಸ ಅವ್ರು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು 5 ಲಕ್ಷ ರಿವಾರ್ಡ್ ಕೂಡ ಘೋಷಿಸಿದ್ದೀನಿ. ಜೊತೆಗೆ ಅವ್ರಿಗೆ ನಾವು ಸಪ್ರೇಟಾಗಿ ಕರೆದು ಫೆಲಿಸ್ಟೇಷನ್ ಸೆರೆಮನಿ ಕೂಡ ಮಾಡ್ತೀವಿ. ಇದು ನಗರ ಪೊಲೀಸ್ ಆಯುಕ್ತರು ಆಗಿರುವಂತಹ ಸಿಮಂತ್ ಕುಮಾರ್ ಸಿಂಗ್ ಅವರು ಹೇಳ್ತಿರೋದು. ಇನ್ನೂ ಕೂಡ ಇದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ದಲ್ಲಿ ನಡೆದ ದೊಡ್ಡ ದರೋಡೆ ಪ್ರಕರಣವನ್ನು ಈಗ ಪೊಲೀಸರು ಬೇಯಿಸಿದ್ರೆ. ಈಗ ನಮ್ಮ ಜೊತೆ ಪೊಲೀಸ್ ಕಮಿಷನರ್ ಕೂಡ ಇದ್ದಾರೆ, ಅವ್ರನ್ನ ಕೇಳಬಹುದು. ಸರ್, ಈ ಒಂದು ಪ್ರಕರಣವನ್ನು ಯಾವ ರೀತಿ ಬೇಯಿಸಿದ್ರಿ ಮತ್ತೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ಸದ್ಯಕ್ಕೆ 3 ಜನ ಅರೆಸ್ಟ್ ಆಗಿದ್ದಾರೆ ಮತ್ತು 5,76,00,000 ಸೀಸ್ ಆಗಿದೆ. ಒಂದು ಗಾಡಿ ಸೀಸ್ ಆಗಿದೆ. ಇನ್ನೂ ಕೆಲವು 5-6 ಜನ ಅರೆಸ್ಟ್ ಆಗಬೇಕು ಮತ್ತು ರಿಕವರಿ ಆಗಬೇಕು. ಈ ನಮ್ಮ ಎಂಟೈರ್ ಟೀಮ್ 200 ಮೆಂಬರ್ಸ್ ಅಂದಾಜ್ ಮೆನ್ ಮತ್ತು ಆಫೀಸರ್ಸ್ ಅವರು ಇದಕ್ಕೆ ಕೆಲಸ ಮಾಡಿದ್ದಾರೆ. ತುಂಬ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಪ್ರತಿಯೊಂದು ಕ್ಷಣದು ಅವ್ರಿಗೆ ಮಾಹಿತಿ ಸಂಗ್ರಹಿಸಿ ಇದು ತಕ್ಷಣ 50 ತಾಸು ವಿದಿನ್ 50 ಅವರ್ಸ್ ಈ ಕೆಲಸ ಆಗಿದೆ. ಇದು ತುಂಬ ಒಳ್ಳೆ ಕೆಲಸ ನಮ್ಮ ಟೀಮ್ ಅವ್ರು ಮಾಡಿದ್ದಾರೆ. ಸರ್, ಮತ್ತು ಇದೊಂದು ರೀತಿ ಸೆನ್ಸೇಷನಲ್ ಕೇಸ್ ಆಗಿತ್ತು ಮತ್ತು ಇದನ್ನು ಟ್ರೇಸ್ ಮಾಡೋದಕ್ಕೂ ಕೂಡ ಸಾಕಷ್ಟು ಚಾಲೆಂಜಸ್ ಇತ್ತು. ಇದನ್ನು ನಿಮ್ಮ ಟೀಮ್ ಯಾವ ರೀತಿ ಟ್ರೇಸ್ ಮಾಡ್ತು ಮತ್ತು ಆರೋಪಿಗಳು ಎಲ್ಲಿದ್ದರು, ಹೇಗೆ? ಆರೋಪಿ ಸದ್ಯಕ್ಕೆ ಇವರು ಎಲ್ಲರೂ ಬ್ಯಾಂಗ್ಳೂರವರೇ ಎಲ್ಲ. ಸೊ ಅವ್ರ ಬಗ್ಗೆ ನಾವು ಮಾಹಿತಿ ಫಸ್ಟ್ ತೊಗೊಂಡು ಅದಾದಮೇಲೆ ನಾವು ಅಲ್ಲಿ ರೇಡ್ ಮಾಡಿದ್ದೀವಿ, ಸರ್ಚಸ್ ಮಾಡಿದ್ದೀವಿ. ಸದ್ಯಕ್ಕೆ 30 ಜನಕ್ಕಿಂತ ಜಾಸ್ತಿ ಅವ್ರು ಕ್ವೆಶ್ಚನ್ ಮಾಡಿದ್ದಾರೆ. ಆ 30 ಜನ ಕ್ವೆಶ್ಚನ್ ಮಾಡುವಾಗ ಒಂದೊಂದು ಇನ್ಫಾರ್ಮೇಷನ್ ಮಾಹಿತಿ ಬಂತು. ದೊಡ್ಡ ಒಂದು ಆಪರೇಷನ್ ಇತ್ತು ಇದು ಎಲ್ಲ ಎಂಟೈರ್ ಸೌತ್ ಇಂಡಿಯಾ ಅಲ್ಲಿ ಹೋಗಿ. ಬಟ್ ನನಗೆ ಭಾಳ ಖುಷಿ ಆಗ್ತಿದೆ, ನಮ್ಮ ಟೀಮ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿ ಕಷ್ಟಪಟ್ಟು ಅವ್ರಿಗೆ ಸಕ್ಸಸ್ ಸಿಕ್ಕಿದೆ. ಸರ್, ಮತ್ತು ಅಕ್ಯೂಸ್ ಇದನ್ನು ಈ ಒಂದು ದರೋಡೆ ಮಾಡೋದಕ್ಕೆ ಮಾಡಿದಂಥ ಪ್ಲ್ಯಾನ್ ಹೇಗಿತ್ತು ಮತ್ತು ಎಷ್ಟು ದಿನದಿಂದ ಇದನ್ನು ಅವರು ಪ್ಲ್ಯಾನಿಂಗ್ ಬಂದಿದೆ? ಅವರು 3 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ರು ಅಂತ ಆಸ್ ಆಫ್ ನಾವು ಗೊತ್ತಾಗಿದೆ. ಮತ್ತು ಲಾಸ್ಟ್ 15 ಡೇಸಲ್ಲಿ ಅವರು ಈ ಏರಿಯಾಗೆ ರೆಕ್ಕಿ ಮಾಡ್ತಾಯಿದ್ರು. ಮತ್ತು ಅಮೌಂಟ್ ಎಲ್ಲಿತ್ತು ಸರ್? ಎಷ್ಟೊಂದು ಇದು ಬ್ಯಾಂಗ್ಳೂರ್ ಔಟ್ಸ್ಕಟ್ಸಲ್ಲಿ ನಮಗೆ ರಿಕವರಿ ಆಗಿದೆ. ಬೇರೆ ಜನ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಸರ್ ಈ ಒಂದು ಕೇಸಲ್ಲಿ? ಟೋಟಲ್ 6 ರಿಂದ 8 ಜನ ಇರ್ಬೋದು. 3 ಜನ ಅವ್ರ ಪೈಕಿ ಅರೆಸ್ಟ್ ಆಗಿದೆ, ಇನ್ನೂ ಅರೆಸ್ಟ್ ಆಗಬೇಕು. ಸರ್, ಮತ್ತು ಈ ಒಂದು ಕೇಸನ್ನು ತುಂಬ ಸಕ್ಸಸ್ಫುಲ್ ಆಗಿ ಟ್ರೇಸ್ ಮಾಡಿದ್ದಾರೆ. ನಿಮ್ಮ ಸ್ಟಾಫ್ಗೆ ಏನು ಹೇಳ್ತೀರಾ, ನಿಮ್ಮ ಅಧಿಕಾರಿಗಳಿಗೆ? ನಮ್ಮ ಸ್ಟಾಫ್ ನಮ್ಮ ಅಧಿಕಾರಿಗೆ ತುಂಬ ಒಳ್ಳೆ ಕೆಲಸ ಅವ್ರು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು 5 ಲಕ್ಷ ರಿವಾರ್ಡ್ ಕೂಡ ಘೋಷಿಸಿದ್ದೀನಿ. ಜೊತೆಗೆ ಅವ್ರಿಗೆ ನಾವು ಸಪ್ರೇಟಾಗಿ ಕರೆದು ಫೆಲಿಸ್ಟೇಷನ್ ಸೆರೆಮನಿ ಕೂಡ ಮಾಡ್ತೀವಿ. ಇದು ನಗರ ಪೊಲೀಸ್ ಆಯುಕ್ತರು ಆಗಿರುವಂತಹ ಸಿಮಂತ್ ಕುಮಾರ್ ಸಿಂಗ್ ಅವರು ಹೇಳ್ತಿರೋದು. ಇನ್ನೂ ಕೂಡ ಇದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.